ಜನಾಕ್ರೋಶ ಯಾತ್ರೆಗೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರು ಕೂಡ ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡೋದಕ್ಕೆ ಈಗ ತೀರ್ಮಾನವನ್ನು ಮಾಡಿಕೊಂಡಿದೆ. ಏಪ್ರಿಲ್ 17ಕ್ಕೆ ಮಾಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಅಲ್ಲ, ಇದೊಂದು ರೀತಿಯಲ್ಲಿ ಆಡಳಿತ ಮಾಡುವವರು ಜನರ ಕೆಲಸಗಳನ್ನು ತಮ್ಮ ಜವಾಬ್ದಾರಿಯಿಂದ ಮಾಡುವುದನ್ನು ಬಿಟ್ಟು ಆಡಳಿತ ಮಾಡಿದವರು ಬೀದಿಗಿಳಿಯುವಂಥದ್ದು ಇದು ಒಂದು ರೀತಿಯಲ್ಲಿ ರಾಜಕೀಯದ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ಬೆಲೆ ಏರಿಕೆ, ಮತ್ತೊಂದು ಬೆಲೆ ಏರಿಕೆ ಹೇಗಾಯಿತು? ನಾನು ಒಂದು ಮಾತಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಕೇಂದ್ರದಲ್ಲಿ ಅಧಿಕಾರ ಬಿಡುವಂಥ ಸಂದರ್ಭ, ಬೆಲೆ ಡೀಸೆಲ್ ಸಿಲಿಂಡರ್ ನಮ್ಮ ಗ್ಯಾಸ್ ಬೆಲೆ ಎಷ್ಟಿತ್ತು? ಸುಮಾರು 1150 ರೂಪಾಯಿ ಇತ್ತು. ಮೋದಿಯವರು ಬಂದರು, ಈಗ ಅದನ್ನು ಸುಮಾರು 750ರವರೆಗೆ ಇಳಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ನಮ್ಮ ಅಮೇರಿಕದ ಅಧ್ಯಕ್ಷರ ನಡೆ, ಅವರ ಈ ಟ್ಯಾರಿಫ್ ವಾರ್ಗಳು, ಇದು ಒಂದು ರೀತಿಯಲ್ಲಿ ನಮ್ಮ ತೈಲ ಇದರ ಮೇಲೆ ಕೂಡ ಒಂದು ಪರಿಣಾಮವನ್ನು ಬೀರಿದಂಥ ಹಿನ್ನೆಲೆಯಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು 50 ರೂಪಾಯಿ ಒಂದು ಸಿಲಿಂಡರ್ಗೆ ಏರಿಸಿದ್ದನ್ನು ಭಾರಿ ದೊಡ್ಡ ಸಂಗತಿ ಮಾಡ್ತಾರಲ್ಲ ಕಾಂಗ್ರೆಸ್ಸಿಗರು. 1150ರಿಂದ 750ಕ್ಕೆ ಇಳಿದದ್ದು ದೊಡ್ಡದು. ಇವತ್ತು ಟ್ರಂಪ್ನ ಈ ಒಂದು ಆಟೋಟದಿಂದಾಗಿ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಎಲ್ಲವನ್ನ ಭರಿಸಲಿಕ್ಕಾಗದೆ ಸ್ವಲ್ಪ ಮಾಡ್ತಾ ಇರುವಂಥದ್ದು. ಎರಡನೇದಾಗಿ 2 ರೂಪಾಯಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ, ಇದು ತೈಲ ಕಂಪನಿಗಳು ಮ್ಯಾನೇಜ್ ಮಾಡುವಂಥದ್ದು. ಇದು ಜನರ ಮೇಲೆ ಪರಿಣಾಮ ಆಗೋದಿಲ್ಲ, ಇದನ್ನೆಲ್ಲ ತಿಳ್ಕೊಳ್ಳೋದಿಲ್ಲ. ಇವರಿಲ್ಲಿ 2 ರೂಪಾಯಿ ಜಾಸ್ತಿ ಏರಿಸ್ತಾ ಇದ್ದಾರೆ. ಇದರ ಅರ್ಥ ಒಂದು ರೀತಿಯಲ್ಲಿ ತೈಲ ಬೆಲೆ ಏರಿಕೆ, ಇದನ್ನು ಅವರು ಬೀದಿಗಿಳಿದ್ರೇ ಒಳ್ಳೆಯದು. ಆಗಲೇ ಇವರ ಬಂಡವಾಳ ಹೊರಗೆ ಬರೋದು. ಯಾಕೆ ಅಂತ ಹೇಳಿದರೆ ಆಡಳಿತ ಮಾಡಿದವರು ಪ್ರಥಮತವಾಗಿ ಬೀದಿಗಿಳಿಬಾರ್ದು. ಅವರು ತಮ್ಮ ಆಡಳಿತದ ಮುಖಾಂತರ ಎಲ್ಲವನ್ನು ಸರಿದೂಗಿಸಬೇಕು. ಎರಡನೇದಾಗಿ ಈ ಜನಗಳಿಗೆ ಮರೆತೋಗಿದೆ, 1150ರಿಂದ 750ಕ್ಕೆ ಇಳಿಸಿದ್ದಾರೆ, ಭಾರಿ ದೊಡ್ಡ ರೀತಿಯಲ್ಲಿ ಗ್ಯಾಸ್ನ ಬೆಲೆ ಇಳಿದಿದೆ ಅಂತ. ಇವರು ಹೋರಾಟ ಜನರಿಗೆ ಸತ್ಯ ಸಂಗತಿ ತಿಳಿಲಿಕ್ಕೆ ಒಂದು ಕಾರಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.